ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಪಾರ್ಕ್ ಹತ್ರ. ನಮ್ಮ ಮನೆ ಹತ್ರನೇ ಒಂದು 10 ಮಿನಿಟ್ಸ್ ಆಗುತ್ತೆ ನಮ್ಮ ಮನೆಯಿಂದ ಪಾರ್ಕಿಗೆ ಹೋಗೋಕ್ಕೆ. ಅಲ್ಲಿ ಹೋದರೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಅವನಿಗೆ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಆಟ ಆಡಿಸ್ತಾಯಿದ್ರು ಅವರೆಲ್ಲ. ಬಟ್ ಇವನು ಕೂರಕ್ಕೆ ರೆಡಿ ಇಲ್ಲ. ಅವನು ಒಂದು ನಿಮಿಷ ಎಲ್ಲೂ ಕೂರ ಅಂತವನಲ್ಲ ಅವನು. ಹಾಗಾಗಿ ಅವ್ರ ಹತ್ರ ಯಾರ ಹತ್ರನೂ ಕೂರ್ತಾ ಇರಲಿಲ್ಲ. ಅವರು ಬಾ ಬಾ ಅಂತ ಕರೀತಾಯಿದ್ರು ಕೂಡ ಅವನು ಬರಲ್ಲ ಅಂತ ಅವ್ರಿಗೆ ಹೊಡಿತಾ ಇದ್ದ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಎಷ್ಟು ಕರ್ಕೊಂಡೋಗ್ತೀವಿ ಆಟ ಆಡಿಸ್ತೀವಿ ಅಂತ ಹೇಳಿದ್ರು ಕೂಡ ಹೋಗ್ತಾ ಇರಲಿಲ್ಲ. ಅವನನ್ನೇ ಆ ಪಾಪು ಇದನ್ನಲ್ಲ ಇನ್ನೊಬ್ಬ ಹುಡುಗ, ಅವನನ್ನು ಜೋಕಾಲಿಲಿ ಕೂರಿಸ್ಬಿಟ್ಟು ನಾನೇ ನೋಡಿ ಪಾಪು ಆ ಹುಡುಗಿ ಕೂಡ ಜೋಕಾಲಿ ಆಡಿಸ್ತಾಯಿತ್ತು. ನೀನು ಹೋಗು ಅಂತೇಳ್ಬಿಟ್ಟು ತಳ್ಳಿಬಿಟ್ಟು ಆ ಕಡೆ ಹೋಗು ಅಂತೇಳ್ಬಿಟ್ಟು ಕೈಯಲ್ಲಿ. ನೋಡಿ ಇವನೊಬ್ಬನೇ ಆಡಿಸ್ಬೇಕಂತೆ ಅವನೇ. ನೋಡಿ ಅವನೊಬ್ಬನೇ ಆಟ ಆಡಿಸ್ತಿದ್ದಾನೆ. ಅವನಿಗೆ ಯಾರೂ ಏನೂ ಸಪೋರ್ಟ್ ಮಾಡಬಾರ್ದು ಅವನಿಗೆ, ಆ ಥರ ಅವನು ಇದು ಮಾಡೋದು. ನೋಡಿ ಅಲ್ಲಿ ಬಂದರೆ ಇಲ್ಲಿ ಈ ಥರ ಆಟ ಆಡ್ತಾ ಇದ್ದ ಖುಷಿಯಾಗಿ. ಮಕ್ಕಳು ಈ ಥರ ಮಿಂಗಲಾಗಿ ಎಲ್ಲ ಜೊತೆನೂ ಖುಷಿಯಾಗಿ ಆರಾಮಾಗಿ ಆಟ ಆಡಿಕೊಂಡು ಇರಬೇಕು. ನಾವು ಅವ್ರ ಜೊತೆ ಹೋಗಬೇಡ, ಇವ್ರ ಜೊತೆ ಹೋಗಬೇಡ, ಅವ್ರನ್ನ ಮಾತಾಡಿಸ್ಬೇಡ ಅಂತ ಹೇಳ್ಕೊಡ್ಬಾರ್ದು ಮಕ್ಕಳಿಗೆ. ಎಲ್ಲರ ಜೊತೆನೂ ಮಿಂಗಲಾಗಿ ಖುಷಿಯಾಗಿ ಇರಬೇಕು. ಅದಾದಮೇಲೆ ಮಕ್ಕಳು ಇದೆಲ್ಲ ನೋಡ್ತಾ ಇದ್ದರೆ ಮಕ್ಕಳನ್ನೆಲ್ಲ ನಾವು ಮಕ್ಕಳಾಗಿರಬೇಕು ಅಂತ ಅನಿಸ್ಬಿಡುತ್ತೆ. ಏಕೆಂದರೆ ಮಕ್ಕಳಿಗೆ ಯಾವುದೇ ರೀತಿ ಕಲ್ಮಶ, ಈ ಕೆಟ್ಟ ಮನಸ್ಸು, ಕೆಟ್ಟ ಮೈಂಡು ಅನ್ನೋದು ಯಾವುದೂ ಇರಲ್ಲ. ಆರಾಮಾಗಿ ಅವ್ರಿಗೆಲ್ಲ ಖುಷಿಯಾಗಿರುತ್ತೆ ಅವರ ಮೈಂಡು, ಅವರ ಬುದ್ಧಿ ಅಂತಲೇ ಹೇಳ್ಬೋದು. ಇದು ಮಾರ್ನಿಂಗಿಂದ ಮತ್ತೆ ಕಂಟಿನ್ಯೂ ಲಾಗ್ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಮನೆ ಯಾವಾಗಲೂ ನೈಟು ಈ ಅವಸ್ಥೆಯಲ್ಲೇ ಇರುತ್ತೆ. ಪ್ರತಿದಿನ ನೈಟು ಇದೇ ಅವಸ್ಥೆಯಲ್ಲಿ ಇರೋದು. ನೋಡಿ ಎಷ್ಟು ಗಲೀಜಾಗಿದೆ ಅಂದರೆ ನಿಜವಾಗ್ಲೂ. ನಾನು ಬೆಳಗ್ಗೆ ಎದ್ದು ಅರ್ಧ ಗಂಟೆ ಬೇಕು ಇದೆಲ್ಲ ತೆಗೆದು ಕ್ಲೀನ್ ಮಾಡೋಕ್ಕೆ. ಸರಿ ಅಂತ ಇನ್ನೂ ಹಬ್ಬ ಇತ್ತಲ್ವ, ಶಿವರಾತ್ರಿ ಹಬ್ಬದಲ್ಲಿ ಎಲ್ಲ ಕ್ಲೀನ್ ಮಾಡಿದ್ದು. ಅದಾದಮೇಲೆ ನಂಜುಂಡೇಶ್ವರಂದು ತೇರಿತ್ತಲ್ಲ, ಆವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ. ಜಾಸ್ತಿ ಡೀಪ್ ಕ್ಲೀನ್ ಮಾಡಿರಲಿಲ್ಲ. ಶಿವರಾತ್ರಿ ಹಬ್ಬದಲ್ಲಿ ಡೀಪ್ ಕ್ಲೀನ್ ಮಾಡಿದ್ದು. ನಮ್ಮ ಅಮ್ಮನೂ ಇದ್ರಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದು. ಅದಕ್ಕೆ ಇನ್ನೂ ಮತ್ತೆ ಹಬ್ಬ ಎಲ್ಲ ಹತ್ರ ಬಂದ್ಬಿಡುತ್ತೆ. ಇನ್ನೊಂದು 4-5 ದಿನ ಇದೆ, ಒಂದು 5-6 ದಿನ ಇದೆ ಅಷ್ಟೇ ಹಬ್ಬ ಅಂತೇಳ್ಬಿಟ್ಟು ಎಲ್ಲ ಇದೆಲ್ಲ ಜೇಡ ಎಲ್ಲ ಕಟ್ಟಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟೊಂದು ಏನು ಇರಲಿಲ್ಲ, ಸ್ವಲ್ಪ. ಬಟ್ ಶಿವರಾತ್ರಿಲಿ ಮಾಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಇತ್ತು ಅಷ್ಟೇ. ಏಕೆಂದರೆ ರೋಡ್ ಸೈಡೇ ಅಲ್ವಾ ಮನೆ, ಅದು ಕೂಡ ಕೆಳಗಡೆ ಮನೆ. ಸಿಕ್ಕಾಪಟ್ಟೆ ಮೇಲ್ಗಡೆ ಮನೆ ಆದರೂ ತುಂಬ ಧೂಳಿರುತ್ತೆ, ಕೆಳಗಡೆ ಮನೆ ಆದರೂ ಕೂಡ ತುಂಬ ಧೂಳಿರುತ್ತೆ. ರೋಡ್ ಸೈಡಲ್ಲಿ ಮನೆ ಇದ್ದರೆ ಇದೇ ಪ್ರಾಬ್ಲಮ್ಮು. ನೋಡಿ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಎಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಕಸ ಗುಡಿಸಿ ಒರೆಸಿದ್ಮೇಲೆ ಈ ಅವಸ್ಥೆ ಬಂತು. ಇದು ನನ್ನ ಮಗ ಎದ್ದೇಳೋವರೆಗೆ 10 ಗಂಟೆವರೆಗೆ ಅಷ್ಟೇ ಇದು ಈ ಥರ ಇರೋದು. ಅದಾದಮೇಲೆ ಯಥಾಸ್ಥಿತಿ ಅಷ್ಟೇ. ಎಲ್ಲನೂ ತೆಗಿತಾನೆ, ಎಸಿತಾನೆ. ಯಾವುದನ್ನು ಸುಮ್ಮನೆ ಇರೋಕ್ಕೆ ಬಿಡೋಲ್ಲ. ತೆಗ್ದು ಬಿಸಾಕ್ತಾ ಇರೋದೆ. ನನಗಂತೂ ಬೇಜಾರಾಗ್ಬಿಡುತ್ತೆ. ಏಕೆಂದರೆ ಇಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡಿರ್ತೀವಿ, ಇದಕ್ಕೆ ಎಷ್ಟೊಂದೆಲ್ಲ ಟೈಮ್ ಕೊಟ್ಟು ಎಲ್ಲ ಮಾಡಿ ತೆಗ್ದು ಎಸಿತಾ ಇರ್ತಾರೆ. ನನಗಂತೂ ಒಂದೊಂದು ಸಲ ಅಳುನೇ ಬಂದುಬಿಡುತ್ತೆ. ಆ ಥರ ಬೇಜಾರಾಗ್ಬಿಡುತ್ತೆ. ಸರಿ, ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಅದಾದಮೇಲೆ ತಿಂಡಿ ಮಾಡಬೇಕಿತ್ತು. ತಿಂಡಿಗೆ ನಾನು ಬಿಸಿಬೇಳೆಭಾತ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ಇವತ್ತು ಬಿಸಿಬೇಳೆಭಾತ್ ಅಂದರೆ ಅವಲಕ್ಕಿ ಬಿಸಿಬೇಳೆಭಾತ್ ಇದು. ರೈಸ್ ಅದೇ ಬೇಜಾರು ರೈಸಲ್ಲೇ ಕೂಡ ಬಿಸಿಬೇಳೆಭಾತ್ ತಿನ್ನೋದಕ್ಕೆ. ಇದಾದರೆ ಸಿಂಪಲಾಗಿ ಬೇಗನೂ ಆಗುತ್ತೆ. ಇದು ಅದಕ್ಕಿಂತ ಬೇಗ ಆಗುತ್ತೆ. ಅದಕ್ಕೋಸ್ಕರ ಇದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಬೀನ್ಸ್ ಇದ್ದಿತ್ತು, ಒಂದೇ ಒಂದು ಕ್ಯಾರೆಟ್ ಇತ್ತು, ಒಂದು ಅರ್ಧ ಬೀಟ್ರೂಟ್ ಇತ್ತು, 3ನೂ ಹೆಚ್ಕೊಂಡೆ. ನಾವು ಏನಿರುತ್ತೆ ಮನೇಲಿ ಅದನ್ನೇ ಮಾಡಬೇಕು ಅಷ್ಟೇ. ಸುಮ್ಮನೆ ಹೊರಗಡೆ ಹೋಗಬೇಕು, ತರಬೇಕು, ಅದೆಲ್ಲ ಆಗಲ್ಲ ಆ ಸಿಚುವೇಶನ್ಗೆ. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಬೇಳೆ ಮತ್ತು ತರಕಾರಿ ಇಷ್ಟನ್ನು ಹಾಕಿ ಕೂಗಿಸ್ಕೊಂಡೆ. 1-3 ವಿಸಿಲ್ ಹೊಡೆಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ಒಂದೆರಡು ಈರುಳ್ಳಿ ಹೆಚ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಎಣ್ಣೆ, ಒಂದು ಸ್ಪೂನ್ ಅಥವಾ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡೆ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ 1-2 ಟೊಮೊಟೊ ಹೆಚ್ಕೊಂಡು ಹಾಕ್ಕೊಂಡೆ. ಇಲ್ಲಿ ಈ ಕಡೆ ಬರೀ ಬೇಳೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ. ಸ್ವಲ್ಪ ಅರಳುಪ್ಪು ಹಾಕಿದ್ರೆ ಟೇಸ್ಟ್ ಕೊಡುತ್ತೆ. ಯಾವುದೇ ಸಾಂಬಾರಾದರೂ ಅಷ್ಟೇ, ಏನೇ ಆದರೂ ಅಷ್ಟೇ. ಇದು ಬೇಳೆನೇ ರಸಮ್ ಥರ ಇತ್ತಲ್ಲ, ಹಾಗಾಗಿ ಇದಕ್ಕೆ ಅರಳುಪ್ಪೆ ಹಾಕಿದ್ದೆ.
ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಫ್ರೈ ಆಯಿತು. ಅದಕ್ಕೆ ಹುಣಸೆಹಣ್ಣು ರಸ ಹಾಕ್ಕೊಂಡೆ. ಹುಣಸೆಹಣ್ಣು ರಸ ಹಾಕ್ಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಟ್ಟೆ. ಮತ್ತು ಇದಕ್ಕೆ ಇನ್ನೊಂದು ಕ್ಯಾಪ್ಸಿಕಮ್ ಹಾಕಿದ್ರೆ, ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಮೂರೂ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಕ್ಯಾಪ್ಸಿಕಮ್ ಇರಲಿಲ್ಲ, ಹಾಗಾಗಿ ನಾನು ಏನೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಏನಿರುತ್ತೆ ಅದರಲ್ಲೇ ನಾನು ಮಾಡ್ತೀನಿ ಅಷ್ಟೇ. ಸರಿ ಅಂತ ಹೇಳ್ಬಿಟ್ಟು ಇದೆಲ್ಲ ಇಟ್ಬಿಟ್ಟಿದ್ದೀನಿ, ಎಲ್ಲ ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ನಾನು ಹೋಗ್ಬಿಟ್ಟು ಫ್ರಿಜ್ಜಲ್ಲಿ ಬಿಸಿಬೇಳೆಬಾತ್ ಪ್ಯಾಕೆಟು ಹುಡುಕ್ತಾಯಿದ್ದೀನಿ. ಯಾಕೆಂದರೆ ನಾನು ಯಾವಾಗಲೂ ದೊಡ್ಡದೇ ತಂದಿಟ್ಕೊಬಿಡ್ತೀನಿ. ಸುಮ್ಮನೆ ಚಿಕ್ಕ ಚಿಕ್ಕದು ತಂದಿಟ್ಕೊಂಡ್ರೆ ಒಂದೇ ಸಲಿಗೆ ಒಂದು ಆಗಿಬಿಡುತ್ತೆ. ಅದಕ್ಕೋಸ್ಕರ ದೊಡ್ಡದು ತಗೊಂಡು ಬಂದಿದ್ದರೆ ಒಂದು 4-5 ಸಲ ಮಾಡ್ಬೋದು. ಅದಕ್ಕೋಸ್ಕರ ನನಗೆ ಖಾಲಿಯಾಗಿರೋದು ಅದೇ ಗೊತ್ತೇ ಇಲ್ಲ, ಮರ್ತೋಗ್ಬಿಟ್ಟಿದೆ. ಆಮೇಲೆ ಮತ್ತೆ ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ಅವರು ಬೈಕೊಂಡು ಹೋಗಿ ಪಕ್ಕದಲ್ಲೇ ಅಂಗಡಿ ಇದೆ. ನನಗೇನೋ ಬೇಜಾರು ಬೆಳಗ್ಗೆನೆ, ನಾವೇನೂ ರೆಡಿಯಾಗಿರಲ್ಲ, ಇನ್ನೂ ಫ್ರೆಶ್ ಅಪ್ ಆಗಿರಲ್ಲ, ಒಂಥರ ಹೋಗೋಕ್ಕೆ, ನಾನು ಹೊರಗಡೆ ಹೋಗೋಕ್ಕೆ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಹೋಗಲ್ಲ. ಅಲ್ಲಿ ಸ್ವಲ್ಪ ಎಲ್ಲ ಕುದೀತಾ ಇತ್ತು. ಬಿಸಿಬೇಳೆಬಾತ್ ಪೌಡರ್ ಹಾಕ್ಕೊಂಡೆ, ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ. ಇದೆಲ್ಲ ಚೆನ್ನಾಗಿ ಕುದೀತಾ ಇತ್ತು. ಅದಾದಮೇಲೆ ಮತ್ತು ಸ್ವಲ್ಪ ಟೇಸ್ಟು ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಪುಡಿ ಉಪ್ಪನ್ನೇ ಹಾಕ್ಕೊಂಡೆ. ಅದಾದಮೇಲೆ ಸರಿ ಅಂತ ಹೇಳ್ಬಿಟ್ಟು ಬಿಸಿಬೇಳೆಬಾತ್ ಪ್ಯಾಕೆಟ್ ಎಲ್ಲ ತಂದ್ಕೊಟ್ಟು ಎಲ್ಲ ರೆಡಿ ಆಯಿತು. ಕೊನೆಗೆ ಸರಿ ಅಂತ ಹೇಳ್ಬಿಟ್ಟು ಅವಲಕ್ಕಿ ಸ್ವಲ್ಪ ನೆನೆಸ್ಲೂಬಾರ್ದು, ಏನಿರಬಾರ್ದು, ಒಂದು 3-4 ಸಲ ಚೆನ್ನಾಗಿ ತೊಳ್ಕೊಂಡು ಅವಲಕ್ಕಿನ ತೊಳೆದಾದ್ಮೇಲೆ ನೆನೆಸಂತೂ ಒಂದು 5 ನಿಮಿಷನೂ ಕೂಡ ನೆನೆಯಕ್ಕೆ ಬಿಡಬಾರ್ದು. ಹಾಗೇ ತೊಳೆದ ತಕ್ಷಣವೇ ಅದಕ್ಕೆ ಆ ಪಾತ್ರೆಗೆ ಹಾಕ್ಬಿಡ್ಬೇಕು. ಅದು ಕುದೀತಾ ಇರುತ್ತಲ್ಲ ಅದಕ್ಕೇ. ಅದಾದಮೇಲೆ ಸ್ವಲ್ಪ ಕೊಬ್ಬರಿ ಹಾಕಬೇಕು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಕೊಬ್ಬರಿ ಸ್ವಲ್ಪ ಯಾರಾದ್ರು ಇಷ್ಟಪಡೋರಾದರೆ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬೋದು, ಏನು ತೊಂದರೆ ಇಲ್ಲ. ನಾನು ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಲೈಟಾಗಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನು ಸುಮಾರು ದಿನ ಅಂದರೆ ಅಕ್ಕಿ ಅನ್ನ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ನಾನು ಈ ಥರ ಏನು ಹಾಕಲ್ಲ ಕೊಬ್ಬರಿನ. ಬಟ್ ಬಿಸಿಬೇಳೆಬಾತ್ಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಒಂದು ಸಲನೂ ಅದಕ್ಕೆ ಹಾಕಿ ಏನು ಟ್ರೈ ಮಾಡಿಲ್ಲ. ಇದಕ್ಕೆ ಇದು ಅವಲಕ್ಕಿ ಬಿಸಿಬೇಳೆಬಾತ್ ಮಾಡಿದಾಗ ಮಾತ್ರ ಇದನ್ನು ಕೊಬ್ಬರಿ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಆಯಿಲು, ಸ್ವಲ್ಪ ಸಾಸಿವೆ ಕಾಳು, ಸ್ವಲ್ಪ ಜೀರಿಗೆ, ಮತ್ತು ಕಡಲೆಬೀಜ, ಕರಿಬೇವು, ಮತ್ತು 1-2 ಒಣಮೆಣ್ಸಿನ, ಸ್ವಲ್ಪ ಇಂಗು, ಇಷ್ಟನ್ನು ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಅಥವಾ ಎಣ್ಣೆ ಯಾವುದಾದ್ರೂ ಕೂಡ ಹಾಕಿ ಒಗ್ಗರಣೆ ಮಾಡಿ, ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಹಾಕಿದ್ರಂತೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ತುಪ್ಪ ಖಾಲಿಯಾಗಿತ್ತು, ಬಟ್ ಅದು ಪ್ಯಾಕೆಟೆಲ್ಲ ಓಪನ್ ಮಾಡಿ ಅದು ಇನ್ನೊಂದು ಸಲ ಕಾಯಿಸ್ಬೇಕಿತ್ತು. ಅದಕ್ಕೋಸ್ಕರ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ಹಾಗೆ ಎಣ್ಣೆನೇ ಹಾಕ್ಬಿಟ್ಟು ಒಗ್ಗರಣೆ ಮಾಡಿದೆ. ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗು ಕಡಲೆಬೀಜ ಏನಾಗ್ಬಿಡುತ್ತೆ, ಎಲ್ಲ ಸೀದೋಗಿಬಿಡುತ್ತೆ. ಅದಕ್ಕೆ ಏನು ಮಾಡ್ತೀನಿ ನಾನು ಅಂದರೆ, ಮುಂಚೆ ಫ್ರೈ ಮಾಡ್ಕೊಬಿಟ್ಟು ಅದಕ್ಕೆ ಹಾಕ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ, ಕ್ರಿಸ್ಪಿಯಾಗಿ. ಇಲ್ಲಾಂದರೆ ಆದರೂ ಸ್ವಲ್ಪ ಇದಾಗುತ್ತೆ, ಬಟ್ ತುಂಬ ಮೆಲ್ಟ್ ಆಗೋಲ್ಲ, ಚೆನ್ನಾಗಿರುತ್ತೆ, ಸ್ವಲ್ಪ ಕ್ರಿಸ್ಪಿನೆಸ್ ಸಿಗುತ್ತೆ. ಹಾಗಾಗಿ ಸ್ಟಾರ್ಟಿಂಗೇ ನಾನು ಕಡಲೆಬೀಜ ಹುರಿದ್ಬಿಟ್ಟು ಇದಕ್ಕೆ ಬಾತ್ಗೆ ಹಾಕ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ನಿಜವಾಗ್ಲೂ ಆಸಮ್. ತಿಂತಾಯಿದ್ರಂತೂ ಸಖತ್ತಾಗಿರುತ್ತೆ. ನನಗಂತೂ ಮಾಮೂಲಿ ಬಿಸಿಬೇಳೆಬಾತ್ಗಿಂತ ಅನ್ನ ಮಾಡ್ತೀವಲ್ಲ, ಅನ್ನದಲ್ಲಿ ಬಿಸಿಬೇಳೆಬಾತ್ ಮಾಡಿ ತಿಂತೀವಲ್ಲ, ಅದಕ್ಕಿಂತ ನನಗೆ ಈ ಅವಲಕ್ಕಿ ಬಿಸಿಬೇಳೆಬಾತೇ ತುಂಬ ಇಷ್ಟ. ಬಟ್ ಏನಂದರೆ ಬಿಸಿಲೇ ತಿನ್ನಬೇಕು ಇದನ್ನು, ಏಕೆಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ ಅವಲಕ್ಕಿ ಅಲ್ವಾ, ಹಾಗಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನನಗಂತೂ ಸಖತ್ತಾಗಿ ಅನ್ನಿಸ್ತು ನೋಡಿ. ಮತ್ತು ಅದೆಲ್ಲ ತಿಂಡಿ ತಿಂದಾದ ತಕ್ಷಣವೇ ಒಂದು ಅರ್ಧ ಗಂಟೆ ನಮ್ಮ ಹಸ್ಬೆಂಡ್ಗೂ ಹಾಕ್ಕೊಟ್ಟೆ. ಅವರು ಆಫೀಸ್ಗೆ ಹೋಗಬೇಕಿತ್ತು, ಲೇಟ್ ಆಗಿಬಿಟ್ಟಿತ್ತು, 10 ಗಂಟೆ ಹಾಗೇ ಆಗಿತ್ತು. ಇಲ್ಲಿ ನೋಡಿ ನನ್ನ ಮಗ ಬರೀ ಆ ಪಕ್ಷಿಗಳಿಗೆ ಬರೀ ಹಿಂಸೆ ಕೊಡೋದೆ, ಲವ್ ಬರ್ಡ್ಸ್ಗಳಿಗೆ. ಸರಿ ಅಂತ ಹೇಳ್ಬಿಟ್ಟು ಬೇಗ ಗಟ್ಟಿ ಆಗಿಬಿಡುತ್ತೆ ಅದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಬೇಗ ಖಾಲಿ ಮಾಡ್ಕೊಬಿಡ್ಬೇಕು, ಸ್ವಲ್ಪ ಚೆನ್ನಾಗಿರ್ಬೇಕಾದ್ರೇ, ಬಿಸಿ ಇರಬೇಕಾದ್ರೇ. ಅದಾದಮೇಲೆ ತರಕಾರಿ ಬಂದಿತ್ತು, ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಮತ್ತು ನೋಡಿ ಕ್ಯಾರೆಟು, ಬೀನ್ಸು, ಬೀಟ್ರೋಟು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ನುಗ್ಗೆಕಾಯಿ, ಇಷ್ಟಕ್ಕೇ 80 ರೂಪಾಯಿ ತರಕಾರಿ. ನಿಜವಾಗ್ಲೂ ಯಪ್ಪ ದೇವರೇ ಅನಿಸುತ್ತೆ. 80 ರೂಪಾಯಿಗೆ ಮುಂಚೆ ಇಷ್ಟೊಂದು ತರಕಾರಿ ಕೊಡ್ತಾಯಿದ್ರು, ವಾರ ಪೂರ್ತಿ ಮಾಡಿಬಿಡ್ತಾಯಿದ್ರು ಜನ ಅಂತ ಹೇಳ್ಬೋದು. ಬಟ್ ಇವಾಗ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಬೆಲೆ ಜಾಸ್ತಿ.